ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 43, 43ನೇ ಅಧ್ಯಾಯ. ಹಿನ್ನೆಲೆ ನಾವು ನೋಡುವಾಗ ಭಾಳ ಭಯಂಕರವಾದಂಥ ಒಂದು ಹಿನ್ನೆಲೆ, ಆದರೂ ಆಶಾದಾಯಕವಾದಂಥ ಹಿನ್ನೆಲೆ. ಏನು, ಯೆರೆಮೀಯನು ಯೋಷೀಯನ ಕಾಲದಿಂದ ಸಂದೇಶವನ್ನು ಕೊಡುತ್ತಾ ವಾರ್ನಿಂಗ್, ಎಚ್ಚರಿಕೆ, ತೀರ್ಪು, ಅದೇ ಸಂದರ್ಭದಲ್ಲಿ ಆಧರಣೆ, ಕೃಪೆ, ಮಾರ್ಗದರ್ಶನ, ಪಶ್ಚಾತ್ತಾಪಕ್ಕೆ ಆಹ್ವಾನ, ಆ ರೀತಿಯಾಗಿ ಸಂದೇಶವನ್ನು ಕೊಡ್ತಾ ಬಂದ ವೇಳೆಯಲ್ಲಿ ಸಂದೇಶ ಭಾಳ ಸಿಂಪಲ್ ಆಗಿತ್ತು. ಅದೇನಂತ ಹೇಳಿದ್ರೆ, ಕಸ್ದಿಯರು ಬರ್ತಾರೆ, ಅವರಿಗೆ ಅಧೀನರಾಗ್ಬಿಟ್ರು, ಅಥವಾ ಬಾಬೆಲ್ನವರಿಗೆ ಅಧೀನವಾಗ್ಬಿಟ್ರು, ಅಷ್ಟೇ, ಸರೆಂಡರ್ ಆಗಿಬಿಟ್ರು. ಆದರೆ ಅದನ್ನು ಇವರು ಒಪ್ಪಲಿಲ್ಲ. ಯಾಕಂದರೆ ಬಾಬೆಲ್ನವರು ಅವರಿಗೆ ವೈರಿಗಳು. ಆದ ಕಾರಣ ವೈರಿಗಳಿಗೆ ಯಾಕೆ ನಾವು ಶರಣರಾಗಬೇಕು, ಇದು ದೇವ್ರ ಮಾತು ಇರ್ಬೋದಾ, ದೇವ್ರ ಮಾತು ಇರಲಿಕ್ಕಿಲ್ಲ ಎಂಬಂಥ ಡೌಟ್ಗಳೆಲ್ಲ ಬಂದು, ಶಾರ್ಟ್ಕಟ್ಗಳೆಲ್ಲ ಅಡ್ಡದಾರಿಯೆಲ್ಲ ಹಿಡಿದು 70 ವರ್ಷ ಅಲ್ಲ 2 ವರ್ಷ ಹಾಗೆಲ್ಲ ಯೋಚನೆ ಮಾಡಿಕೊಂಡು ಕಡೆಗೆ ಆ ರೀತಿಯಾಗಿ ಪ್ರವಾದನೆ ಹೇಳಿದವರೆಲ್ಲ ಸತ್ತು ಹೋದರು. ಆದ ಕಾರಣ ಈಗ ಯೆರೆಮೀಯನು ಇನ್ನೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ವ್ಯವಹರಿಸಬೇಕಾಗಿದೆ. ಅವನ ಹೆಸರು ಯೋಹಾನಾನನು. ಅವನು ಕೂಡ ಒಬ್ಬ VIP, ಒಬ್ಬ ಯಹೂದ್ಯರಲ್ಲಿ ಅಧಿಕಾರ ವಹಿಸಿದಂಥ ವ್ಯಕ್ತಿ. ಅವನು ಈಗ ಯೆರೆಮೀಯನ ಹತ್ರ ಬಂದು ಜನರನ್ನೆಲ್ಲ ಕರ್ಕೊಂಡು ಬಂದು, ಚಿಕ್ಕವರು ದೊಡ್ಡವರೆಲ್ಲ ಕರ್ಕೊಂಡು ಬಂದು ಯೆರೆಮೀಯನ ಹತ್ರ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ ಯೆರೆಮೀಯನು ದೇವರ ವಾಕ್ಯವನ್ನು ಕೊಡ್ತಾನೆ. ಕೊಟ್ಟಂಥ ಸಂದೇಶವನ್ನು ಅವರು ಫಾಲೋ ಮಾಡ್ತಾರಾ ಇಲ್ವಾ ನೋಡೋಣ ಬನ್ನಿರಿ. 43ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ಯೆರೆಮೀಯನು ಸಮಸ್ತ ಜನರನ್ನು ಸಂಬೋಧಿಸಿ ಅವರ ದೇವರಾದ ಯೆಹೋವನು, ಈಗಾಗಲೇ ಬಂದಾಗ ಅವರು ಯೆರೆಮೀಯನ ಹತ್ರ ಬಂದಾಗ 42ನೇ ಅಧ್ಯಾಯ 3ನೇ ವಚನದಲ್ಲಿ ನಿನ್ನ ದೇವರಾದ ಯೆಹೋವನಂತಾರೆ. ಮತ್ತು 5ನೇ ವಚನ ಕೂಡ ನಿನ್ನ ದೇವರಾದ ಯೆಹೋವನಂತಾರೆ. ಆದರೆ ನಿನ್ನ ಅಂತ ಯೆರೆಮೀಯನಿಗೆ ನಿನ್ನ ದೇವರಾದ ಯೆಹೋವನ ಅಂತ ಹೇಳಿದಾಗ ಯೆರೆಮೀಯನು ಹೇಳಿದ್ದು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ 42ನೇ ಅಧ್ಯಾಯ 4ನೇ ವಚನದಲ್ಲಿ ನಿಮ್ಮ ದೇವರಾದ ಯೆಹೋವನು, ಅವರು ನಿನ್ನ ದೇವರಾದ ಯೆಹೋವನಾದರು. ಆದರೆ ಯೆರೆಮೀಯನು ನಿಮ್ಮ ದೇವರಾದ ಯೆಹೋವನು. ಕೊನೆಗೆ ಅವರ 6ನೇ ವಚನದಲ್ಲಿ ಏನು ಹೇಳ್ತಾರೆ, ನಿನ್ನ ದೇವರಂತೂ ಹೇಳ್ತಾ ಇಲ್ಲ, ಮತ್ತು ಯೆರೆಮೀಯನು ನಿಮ್ಮ ದೇವರು ಅನ್ನೋದು ಕೂಡ ಆದಮೇಲೆ ಈಗ ಅವರು ನಮ್ಮ ದೇವರು ಎಂಬ ಮಾತನ್ನು ಉಪಯೋಗ ಮಾಡ್ತಾರೆ. ಅದೇ ಮಾತನ್ನು 42ನೇ ಅಧ್ಯಾಯ 20ನೇ ವಚನದಲ್ಲಿ ನಮ್ಮ ದೇವರು. ಯೆರೆಮೀಯನು ಕೂಡ 42:20ರಲ್ಲಿ ನಿಮ್ಮ ದೇವರು, 21ನೇ ವಚನ ನಿಮ್ಮ ದೇವರು ಅಂತ. ಈಗ 42 ಮೊದಲನೇ ವಚನದಲ್ಲಿ ಅವರ ದೇವರಾದ ಯೆಹೋವನು. ಸರಿ, ಕೊಡುವಂಥ ಸಂದೇಶವನ್ನು ಯೆರೆಮೀಯನು ಕೊಟ್ಟ ಮೇಲೆ ಏನಾಯಿತು ನೋಡೋಣ. ಹೋಶಾಯನ ಮಗನಾದ ಅಜರ್ಯನು ಮತ್ತು ಯೋಹಾನಾನನು ಅವ್ರ ಜೊತೆಗೆ ಇನ್ಯಾರಿದ್ದಾರೆ? ಭಾಳ ಆಶ್ಚರ್ಯ, ನಗಬಹುದಾಗಿ ಇರುವಂಥ ಒಂದು ಮಾತಾಗಿ ಅನ್ನಿಸ್ತದೆ, ಆದರೆ ಅದು ಗಂಭೀರವಾದದ್ದು. ಸೊಕ್ಕೇರಿದವರೆಲ್ಲರೂ
ಸೊಕ್ಕೇರಿದವರೆಲ್ಲರೂ ಯೆರೆಮೀಯನಿಗೆ ಏನಂತ ಹೇಳ್ತಾರೆ? ನಿನ್ನ ಮಾತು ಸುಳ್ಳು, ಐಗುಪ್ತಕ್ಕೆ ಹೋಗಿ ವಾಸ ಮಾಡಬಾರದೆಂದು ತಿಳಿಸುವಂತೆ ನಮ್ಮ ದೇವರಾದ ಯೆಹೋವನು ನಿನ್ನನ್ನು ಕಳಿಸಲಿಲ್ಲ. ಐಗುಪ್ತ ದೇಶಕ್ಕೆ ಈ ಯೋಹಾನನ ಯೋಜನೆ ಏನಾಗಿದೆ, ಐಗುಪ್ತಕ್ಕೆ ಹೋಗಬೇಕಂತ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಆ ರೀತಿಯಾಗಿ ಹೋಗಬಾರ್ದಂತ ದೇವರ ಪ್ರವಾದನೆಯಲ್ಲಿ ಭಾಳ ಸ್ಪಷ್ಟವಾಗಿ ಬಂದುಬಿಡ್ತು. ಯಾಕಂತ ಹೇಳಿದ್ರೆ ಒಂದೇ ಮೆಸೇಜ್, ಏನಂತ ಹೇಳಿದ್ರೆ ಕಸ್ದಿಯರ ಕಡೆಗೆ ಹೋಗಿ, ಕಸ್ದಿಯರೊಂದಿಗೆ ಹೋಗಿ ಅಥವಾ ಬಾಬೇಲ್ ಅವರೊಂದಿಗೆ ಹೋಗಿ, ರೆಜಿಸ್ಟ್ ಮಾಡಬೇಡ್ರಿ, ಅಲ್ಲಿ ಆತನ ಜೊತೆಗೆ ಹೋಗಿ. ಮತ್ತು ದೇವ್ರು ಹೇಳ್ತಾನೆ, ಮತ್ತು ಹಿಂದಿರುಗಿ ನಾನು ಕರ್ಕೊಂಬರ್ತೀನಿ, ಆ ಬಾಬೇಲ್ನ ಅರಸನು ನನ್ನ ಸೇವಕನು. ಹೀಗೆಲ್ಲ ದೇವರು ಹೇಳಿದರೂ ಕೂಡ ಇವರು ಎಲ್ಲಿಗೆ ಹೋಗ್ಬೇಕಂತಿದ್ದಾರೆ? ಐಗುಪ್ತಕ್ಕೆ ಹೋಗ್ಬೇಕಂತಿದ್ದಾರೆ. ಹೋಗಿ ಐಗುಪ್ತಕ್ಕೆ ಹೋಗಿ ವಾಸ ಮಾಡಬಾರ್ದು ಅಂತ ತಿಳಿಸುವಂತೆ ನಮ್ಮ ದೇವರಾದ ಯೆಹೋವನು ನಿನ್ನನ್ನು ಕಳಿಸಲಿಲ್ಲ. ಹಾಗಾದರೆ ಈ ಪ್ಲ್ಯಾನ್ ಯಾರು ಮಾಡಿರ್ಬೋದು? ಕಸ್ದಿಯರು ನಮ್ಮನ್ನು ಕೊಲ್ಲುವುದಕ್ಕೋ ಬಾಬೇಲ್ನ ಸೆರೆ ಒಯ್ಯುವುದಕ್ಕೋ ನಮ್ಮನ್ನು ಅವರ ಕೈಗೆ ಸಿಕ್ಕಿಸಬೇಕೆಂದು ಬಾರೋಕನೇ ನಿನ್ನನ್ನು ಈ ರೀತಿಯಾಗಿ ನೂಕಿದ್ದಾನೆ. ಈಗ ಪಾಪ ಆ ಬಾರೋಕನ ಅವನು ಪಿಕ್ಚರ್ನಲ್ಲೇ ಇಲ್ಲ, ಅವನ ಮೇಲೆ ಇವರಿಗೆ ಸಂದೇಹ ಬಂದುಬಿಟ್ಟದೆ. ಈಗ ಬಾರೋಕನೇನೋ ಹೇಳಿರಬೇಕು, ಯಾಕಂದರೆ ಯೆರೆಮೀಯನು ಬಾರೋಕನು ಸ್ವಲ್ಪ ಕ್ಲೋಸ್ ಆಗಿರ್ತಾರಲ್ಲ, ಆದ ಕಾರಣ ಬಾರೂಕನು ನಿನಗೇನೋ ಹೇಳಿಕೊಟ್ಟಿದ್ದಾನೆ, ಆದ ಕಾರಣ ನೀನು ಏನು ಹೇಳ್ತಿದ್ದಿ, ಐಗುಪ್ತಕ್ಕೆ ಹೋಗಬೇಡ ಅಂತ. ಹೀಗೆ ಯೆಹೂದ ದೇಶದಲ್ಲಿಯೇ ವಾಸ ಮಾಡ್ರಿ ಎನ್ನುವ ಯೆಹೋವನ ಮಾತನ್ನು ಯೋಹಾನನು ಎಲ್ರಿಗೂ, ಸಕಲ ಜನರು, ಸೇನಾಪತಿಗಳು ಕೇಳದೆ ಹೋದರು. ಅವರು ಕೇಳಲಿಲ್ಲ. ಎಲ್ಲಿಗೆ ಹೋದರು ಅವರು? ನೋಡೋಣ. 5ನೇ ವಚನ, 43 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದರೆ, ಆಗ ಅವರು ಯೆರೆಮೀಯನ ಮಾತು ಅವ್ರು ಕೇಳಲಿಲ್ಲಲ್ಲ, ಏನಾಯ್ತು ನೋಡೋಣ. ಅವರು ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನು ಮತ್ತು ಗೆದಲ್ಯನ ವಶಕ್ಕೆ ಒಪ್ಪಿಸಿದ ಜನರು, ಅನ್ಯ ದೇಶಗಳಿಗೆ ಅಟ್ಟಲ್ಪಟ್ಟು ಯಹೂದದಲ್ಲಿ ವಾಸಿಸುವುದಕ್ಕೆ ಹಿಂದಿರುಗಿ ಬಂದಿದ್ದ ಕೆಲವರು, ಪ್ರವಾದಿಯಾದ ಯೆರೆಮೀಯನು, ಬಾರೂಕನು, ರಾಜಕುಮಾರ್ತಿಯರು, ಗಂಡಸರು, ಹೆಂಗಸರು, ಮಕ್ಕಳು, ಇವರೆಲ್ಲರೂ ಯೋಹಾನನನು ಸೇನಾಪತಿಗಳು ಕರ್ಕೊಂಡು ಐಗುಪ್ತಕ್ಕೆ ಹೋಗ್ಬಿಟ್ರು. ಇವನ ಪ್ಲ್ಯಾನು, ಯೋಹಾನನ ಪ್ಲ್ಯಾನು ಐಗುಪ್ತ ಅಂತ ಇತ್ತು. ಸಂದೇಶದಲ್ಲಿ, ಪ್ರವಾದನೆಯಲ್ಲಿ ಬೇಡ ಎಂಬುದಾಗಿ ಬಂತು. ಆದರೂ ಕೂಡ ಈಗ ಯೆರೆಮೀಯನನ್ನು ಕೂಡ, ಪ್ರವಾದನೆ ನುಡಿದಂಥ ಯೆರೆಮೀಯನನ್ನು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲ ಐಡಿಯಾ ಬಂದು ಬಾರೂಕನ ಐಡಿಯಾ ಇರಬೇಕು. ಯೋಚನೆ, ನೀನು ಐಗುಪ್ತಕ್ಕೆ ಹೋಗಬೇಡ ಅಂತ ಹೇಳುವಂಥದ್ದು ಬಾರೂಕನ ಹೇಳ್ಕೊಟ್ಟಿದ್ದಂತ ಹೇಳ್ಬಿಟ್ಟು ಈಗ ಬಾರೂಕನನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ರು ಐಗುಪ್ತಕ್ಕೆ. ಹೋಗ್ಬಿಟ್ಟು ಅವರು ಈಗ ತಹಪನೇಸ್ ಊರಿಗೆ ಸೇರಿದರು. ಎಷ್ಟು ದಿನ ಆಯಿತೋ ಏನೋ, ಕೆಲವು ದಿನಗಳು, ವಾರಗಳು, ತಿಂಗಳುಗಳು. ಆ ದಿವಸಗಳಲ್ಲಿ ನಮ್ಮ ಕಾಲದಲ್ಲಿರುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್, ರಸ್ತೆ ಅಥವಾ ವಾಹನಗಳಿಲ್ಲ. ಆದರೆ ಇವರು ಐಗುಪ್ತಕ್ಕೆ ಹೋದರೂ ದೇವ್ರ ಮಾತನ್ನು ಅವರು ಕೇಳಲಿಲ್ಲ. ಮುಂದೆ ಏನಾಗ್ತದೆ ನೋಡೋಣ. ಯೆರೆಮೀಯನು ಆ ಐಗುಪ್ತದ ತಹಪನೇಸ್ನಲ್ಲಿರುವಾಗ ಯೆಹೋವನ ವಾಕ್ಯವನ್ನು ದಯಪಾಲಿಸಿದನು. ದೇವರ ವಾಕ್ಯ ಅಲ್ಲಿನೂ ಬಂತಂತೆ. ಸರಿ, ಏನಂತ ದೇವರು ಅಲ್ಲಿ ಅವನಿಗೆ ಮಾತಾಡ್ತಾನೆ ನೋಡೋಣ ಬನ್ರಿ. 9ನೇ ವಚನ, ಯೆರೆಮೀಯ 43:9. ನೀನು ನಿನ್ನ ಕೈಯಲ್ಲಿ ದೊಡ್ಡ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ
ತಹಪನೇಸ್ನಲ್ಲಿರುವ ಫರೋಹನ ಮನೆಯ ಬಾಗಿಲ ಮುಂದೆ ಯಹೂದ್ಯರ ಕಣ್ಣೆದುರಿಗೆ ನೆಲಗಟ್ಟಿನ ಕೆಳಗೆ ಇಟ್ಟು ಗಾರೆಯಿಂದ ಮುಚ್ಚಿಬಿಟ್ಟು, ಇದು ಭಾಳ ರಿಸ್ಕಿ ಕೆಲಸ ಇದು. ಯಾಕಂತ ಹೇಳಿದ್ರೆ ಬೇರೆ ಎಲ್ಲೋ ಯಾವುದೋ ಮನೆಯ ಮುಂದೆ ಹೋಗಿ ಆ ರೀತಿಯ ಕಲ್ಲಿಟ್ಟು ಸಿಮೆಂಟ್ ಮಾಡಿದರೆ ಜನರು ಖಂಡಿತವಾಗಿ ಅದನ್ನು ಕೇಳ್ತಾರೆ, ಯಾರಾದರೂ ಸಹಿಸ್ಕೋಬೋದು. ಆದರೆ 90ಕ್ಕಿಂತಲೂ ಹೆಚ್ಚು ಶೇಕಡ ಯಾರೂ ಒಪ್ಪಲ್ಲ. ಅಂಥದ್ರಲ್ಲಿ ದೇಶಕ್ಕೆ ದೊಡ್ಡ ವ್ಯಕ್ತಿಯಾಗಿರುವಂಥ ಫರೋಹನ ಮನೆಯ ಬಾಗಿಲ ಮುಂದೆ ಹೋಗಿ ದೊಡ್ಡ ದೊಡ್ಡ ಕಾಲುಗಳನ್ನಿಟ್ಟು ಅಲ್ಲಿ ಸಿಮೆಂಟ್ ಮಾಡಿ ಮುಚ್ಚಿದರೆ, ಗಾರೆಯಿಂದ ಮುಚ್ಚಿಬಿಟ್ಟು ಹೇಳಬೇಕಂತ ಏನಂತ, ಇಸ್ರಾಯೇಲ್ರ ದೇವರು ಸೇನಾಧೀಶ್ವರನಾದ ಯೆಹೋವನಿಂತೇನು ತಾನೇ. ಏನದು? 10ನೇ ವಚನ. ಇಗೋ, ನಾನು ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಕರೆಯಿಸಿ, ನಾನು ಮರೆಮಾಡಿಸಿರುವ ಈ ಕಲ್ಲುಗಳ ಮೇಲೆ ಅವನ ಸಿಂಹಾಸನವನ್ನು ಹಾಕಿಸುವೆನು. ಪ್ರವಾದನೆ ಭಾಳ ಸ್ಟ್ರಾಂಗ್ ಆಗಿದೆ. ಅವನು ಯಾರು? ನೆಬೂಕದ್ನೆಚ್ಚರನು ಈ ಕಲ್ಲುಗಳ ಮೇಲೆಯೇ ತನ್ನ ರತ್ನ ಕಂಬಳಿಯನ್ನು ಹಾಸುವನು. ಅವನು ಬಂದು ಐಗುಪ್ತ ದೇಶವನ್ನು ಹೊಡೆಯುವನು. ಇವರೆಲ್ಲ ಐಗುಪ್ತ ದೇಶ ಭಾಳ ಸೇಫ್, ಭದ್ರವಾದ ಸ್ಥಳ ಅಂತ ಹೇಳ್ತಾರಲ್ಲ. ಪ್ರವಾದನೆ ಬಂತು, ನೀವು ಅಲ್ಲಿ ಹೋದರೂ ಕೂಡ ಅಲ್ಲಿ ದೇವರು ಹೊಡೆಯುವನು. ಮರಣಕ್ಕೆ ಗೊತ್ತಾದವರ ಮರಣಕ್ಕೆ, ಸೆರೆಗೆ ಗೊತ್ತಾದವರು ಸೆರೆಗೆ, ಖಡ್ಗಕ್ಕೆ ಗೊತ್ತಾದವರು ಖಡ್ಗಕ್ಕೆ ಗುರಿಯಾಗುವರು. ನಾನು ಐಗುಪ್ತದ ದೇವಾಲಯಗಳಲ್ಲಿ ಬೆಂಕಿ ಹೊತ್ತಿಸುವೆನು, ಅವುಗಳನ್ನು ಸುಟ್ಟು ದೇವತೆಗಳನ್ನು ಸೆರೆ ಒಯ್ಯುವನು. ಕುರುಬನು ತನ್ನ ಕಂಬಳಿಯನ್ನು ಸುತ್ತಿಕೊಳ್ಳುವಂತೆ ಅವನು ಐಗುಪ್ತ ದೇಶವನ್ನು ಸುತ್ತಿಕೊಳ್ಳುವನು. ಭಾಳ ಸ್ಟ್ರಾಂಗ್ ಆದಂಥ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಹೌದು, ಈ ರೀತಿಯಾಗಿ ಮಾಡುವಾಗ ಐಗುಪ್ತ ದೇಶವನ್ನು ಸಮಾಧಾನವಾಗಿ ಅಲ್ಲಿಂದ ಹೊರಟು ಹೋಗುವನು. ಐಗುಪ್ತ ದೇಶದಲ್ಲಿನ ಸೂರ್ಯಪುರಿಯ ಸ್ತಂಭಗಳು ಒಡೆದು ಹಾಕಿ ಐಗುಪ್ತದ ದೇವಾಲಯಗಳನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ಇದೆಲ್ಲ ಕಸ್ದಿಯರ ಅರಸನಾದ ನೆಬೂಕದ್ನೆಚ್ಚರನು ಐಗುಪ್ತಕ್ಕೆ ಮಾಡುವಂಥ ಕಾರ್ಯಗಳು. ಅದನ್ನು ಈಗ ಯೆರೆಮೀಯನು ಭಾಳ ಸ್ಪಷ್ಟವಾಗಿ ಹೇಳುವಾತನಾಗಿದ್ದಾನೆ ಪ್ರವಾದನೆಯಾಗಿ. ಯಾಕಂತ ಹೇಳಿದ್ರೆ ಈ ಯೋಹಾನಾನನು ಮತ್ತು ಯೆಜನ್ಯ, ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಇರುವಂಥ ಸಕಲ ಸೇನಾಪತಿಗಳು, ಇವರೆಲ್ಲರೂ ಕೂಡ ಒಂದು ಚಿಕ್ಕ ಆರ್ಮಿ. ಇವರೆಲ್ಲರೂ ಕೂಡ ಐಗುಪ್ತಕ್ಕೆ ಹೋಗಬೇಕಂತ ಪ್ಲ್ಯಾನ್ ಮಾಡಿಬಿಟ್ಟು ಹೋಗೇ ಬಿಟ್ಟರು. ಯೆರೆಮೀಯನನ್ನು ಕರ್ಕೊಂಡು ಹೋಗ್ಬಿಟ್ರು. ಆದರೆ ದೇವ್ರ ವಾಕ್ಯ ಏನಂದರೆ, ಐಗುಪ್ತಕ್ಕೆ ಹೋದರೆ ಏನು? 2 ದೇವ್ರ ವಾಕ್ಯ ಅಲ್ಲಿನೂ ಬಂತು. 2ನೇದು, ಐಗುಪ್ತದ ಅರಸನು ಬಂದು ನಿಮ್ಮ ಮೇಲೆ ದಾಳಿ ಮಾಡುವನು ಎಂಬುದಾಗಿ. ಹಾಗಾದರೆ ಯೆರೆಮೀಯನ ಮಾತು, ದೇವರ ಮಾತನ್ನು ಕೇಳುವಂಥದ್ದು ಹಿತಕರವಾದದ್ದು, ಒಳ್ಳೆಯದು. ಅದನ್ನು ಬಿಟ್ಬಿಟ್ಟು ನಮ್ಮದೇ ಆದಂಥ ಯೋಜನೆಗಳು, ಪ್ಲ್ಯಾನು ಇವೆಲ್ಲ ಮಾಡುವಾಗ ಅದು ಸಾರ್ಥಕವಾಗಲ್ಲ. ಕೆಲವು ಸಾರಿ ರಿವರ್ಸ್ ಆಗ್ತದೆ. ಅಂದರೆ ಅರ್ಥ, ಈಗ ನೀವು ಕಸ್ದಿಯರ ಕಡೆಗೆ ಹೋಗಿಬಿಟ್ರೆ ನಿಮಗೆ ಒಂದು ವೇಳೆ ತಪ್ಪಿಸ್ಕೊಳ್ತೀರಿ ಅಂತ. ಆದರೆ ಇವರು ಐಗುಪ್ತದ ಕಡೆಗೆ ಹೋದರು. ಆದ ಕಾರಣ ದೇವರು ಹೇಳ್ತಾರೆ, ಅಲ್ಲಿ ಹೋಗಿದ್ರೂ ಕೂಡ ನೀವು ತಪ್ಪಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ, ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಮಾರ್ಗ ಕಸ್ದಿಯರ ಹತ್ರ ಹೋಗುವಂಥದ್ದು. ಆದರೆ ನೀವು ಪಟ್ಟಣದಲ್ಲಿರಬಾರ್ದು ಮತ್ತು ಐಗುಪ್ತ ಹತ್ರ ಹೋಗಬಾರ್ದು ಅಂತ ಹೇಳಿದಾಗ ಐಗುಪ್ತಕ್ಕೆ ಅವರು ಹೋಗ್ಬಿಟ್ರು. ಆದ ಕಾರಣ ಒಳ್ಳೆಯ ಸಂದೇಶ ಅವರಿಗೆ ಅವತ್ತು ಸಿಕ್ಕಲಿಲ್ಲ. ಸರಿ,
ಈಗ ನಾವು ಇದರಿಂದ ಕಲಿಯುವಂಥ ಪಾಠ ಏನೆಂಬುದಾಗಿ ಸ್ವಲ್ಪ ಯೋಚನೆ ಮಾಡೋಣ. ಯಾಕಂತ ಹೇಳಿದರೆ ನಮಗೆ ಇದರಲ್ಲಿ ನನಗೆ ಎದ್ದು ಕಾಣುವಂಥ ಒಂದು ದೊಡ್ಡ ಪಾಠ ಏನಂತ ಹೇಳಿದರೆ, ಒಳ್ಳೆಯ ಉದ್ದೇಶ ಈ ಯೋಹಾನನಿಗೆ ಇತ್ತು. ಯಾಕಂತ ಹೇಳಿದರೆ ಗೆದಲ್ಯನಿಗೆ ಕೆಲವು ಮಾತುಗಳನ್ನು ಸಮಾಲೋಚನೆಯಾಗಿ ಹೇಳಿದ್ದು ಒಳ್ಳೆಯದಾಯಿತು, ಒಳ್ಳೆಯ ಒಂದು ಸತ್ಯವಾದ ಮಾತಾಗಿತ್ತು. ಯಾಕಂದರೆ ನೋಡು, ಇಷ್ಮಾಯೇಲನನ್ನು ಕೊಲ್ಲುವುದಕ್ಕೆ ಬರ್ತಾನೆ. ಯಾಕಂತ ಹೇಳಿದರೆ ಅಮ್ಮೋನಿಯರ ಬಾಲಿಸನು ಬಂದು ನಿನ್ನ ಕೊಲ್ಲಬೇಕಂತ ಇಷ್ಮಾಯೇಲನ ಕಳಿಸಿದ್ದಾನಂತ ಹೇಳಿದ್ರೆ ಆ ಒಂದು ಮಾತು ನಿಜನೇ ಆಗಿತ್ತು. ಅದರಿಂದ ದೊಡ್ಡ ಎಷ್ಟು ಅನಾಹುತ ನೋಡ್ರಿ. ಅವನು ಕೇಳಬೇಕಾಗಿತ್ತು ಯೋಹಾನನ ಮಾತನ್ನು, ಕೇಳಲಿಲ್ಲ. ಅದಕ್ಕಾಗಿ ಅವನ ಪ್ರಾಣವನ್ನೇ ಕಳ್ಕೋಬೇಕಾಯಿತು. ಆದರೆ ಅದೇ ಸಂದರ್ಭದಲ್ಲಿ ಈ ಯೋಹಾನನು ಇನ್ನೊಂದು ಒಳ್ಳೆಯ ಕೆಲಸ ಅಂದರೆ ಯೆರೆಮೀಯನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಏನು ದೇವ್ರು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳ್ತಾನೆ. ಒಳ್ಳೆ ಮನಸ್ಸಿದ್ದ ಹಾಗೆ ಅವನಿಗೆ ಕಾಣ್ತದೆ. ಆದರೆ ಆಮೇಲೆ ಅವನ ಕಿವಿಗೋಡಲೇ ಇಲ್ಲ. ದೇವರ ಹತ್ರ ಕೂಡ ಯೆರೆಮೀಯನು 10 ದಿವಸ ಆದಮೇಲೆ ಉತ್ತರ ಪಡ್ಕೊಂಡು ಅವನಿಗೆ ಹೇಳ್ತಾನೆ. ಆದರೂ ಕೂಡ ಈ ವ್ಯಕ್ತಿಯಲ್ಲಿ ಏನು ಮೇನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನೋಡುವಾಗ 43ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 3ನೇ ವಚನದಲ್ಲಿ ಈ ರೀತಿಯಾಗಿದೆ: ಸೊಕ್ಕೇರಿದವನಾಗಿದ್ದ ಗರ್ವ, ಆ ಉಬ್ಬಿನಿಂದ ದೊಬ್ಬು ಆದ ಕಾರಣ ತನ್ನದೇ ಆದ ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಅವನು ಐಗುಪ್ತಕ್ಕೆ ಹೋಗಬೇಕಂತ ತೀರ್ಮಾನ ಮಾಡ್ತಾನೆ. ಯೆರೆಮೀಯನ ಹತ್ರ ಬಂದು ವಾಕ್ಯ ಕೇಳಿದವನಿಗೆ ಯೆರೆಮೀಯನನ್ನೇ ಅವನು ಏನು ಮಾಡ್ತಾನೆ, ಇಲ್ಲ ನಿನ್ನನ್ನು ದೇವರು ಕಳಿಸ್ಲಿಲ್ಲ, ನೀನು ಹೇಳೋ ಮಾತು ಸುಳ್ಳು, ಬಾರೂಕನೇ ಹೇಳಿರ್ಬೇಕು, ಹಾಗೆಲ್ಲ ಮಾತಾಡ್ತಾರೆ. ಸರಿ, ಗರ್ವ ಆ ರೀತಿಯಾಗಿ ಮಾತನಾಡುವಂತೆ ಮಾಡ್ತದೆ. ಸರಿ, ಯೆರೆಮೀಯನ ಗ್ರಂಥ 43ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.